ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಜ್ಞಾನ ಮಹಾಪವಿತ್ರವಾದುದು. ಅದಕ್ಕೆ ಸರಿಸಮನಾದುದು ಮತ್ತೊಂದಿಲ್ಲ. ಜ್ಞಾನವೇ ಅತ್ಯುನ್ನತ ಶುದ್ಧಿಕಾರಕ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಪ್ರತಿಯೊಂದು ಮಹಾನ್ ಕಥೆ ಶುರುವಾಗೋದು ಒಂದು ಸಣ್ಣ ಕನಸಿನಿಂದಲೇ. ಆ ಕನಸಿಗೆ ಸನ್ಮಾರ್ಗ ತೋರಿಸೋದೇ ವಿದ್ಯೆ. ಶಿಕ್ಷಣ ಅಂದ್ರೆ ಬರೀ ಪಾಠ, ಪ್ರವಚನ, ಪುಸ್ತಕ ಮಾತ್ರವಲ್ಲ. ಬದಲಿಗೆ ಬದುಕನ್ನು ಬೆಳಗುವ ಜ್ಞಾನದೀವಿಗೆ. ಹೊಸ ಆಶಯದೊಂದಿಗೆ ಪ್ರತಿ ವಿದ್ಯಾರ್ಥಿಯಲ್ಲಿನ ಸಾಮರ್ಥ್ಯವನ್ನು ಗುರುತಿಸಿ ಅವರೊಳಗಿನ ಕನಸುಗಳಿಗೆ ರೆಕ್ಕೆ ಕಟ್ಟೋದೇ ಶಿಕ್ಷಣದ ನಿಜವಾದ ಗುರಿ. ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಧ್ಯೇಯ ಪರಿಕಲ್ಪನೆಯೊಂದಿಗೆ 2 ದಶಕಗಳ ಹಿಂದೆ, ಅಂದರೆ 2005ರಲ್ಲಿ ಕರ್ನಾಟಕದ ಐತಿಹಾಸಿಕ ನೆಲ, ಶರಣ ಸಂತರ ಕರ್ಮಭೂಮಿ ಬೀದರ್ನ ಪುಟ್ಟದೊಂದು ಮನೆಯಲ್ಲಿ ಚಿಗುರೊಡೆದ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಇಂದು ಸಹಸ್ರಾರು ಮಕ್ಕಳ ಭವ್ಯ ಭವಿಷ್ಯವನ್ನು ರೂಪಿಸುತ್ತಿರುವ ಬೃಹತ್ ಜ್ಞಾನ ವೃಕ್ಷವಾಗಿ ಬೆಳೆದು ನಿಂತಿದೆ. ವಸುಧೈವ ಕುಟುಂಬಕಂ 2004-2005 ಈ ಒಂದು ಇಸ್ವಿಯ ಒಂದು ಸಮಯ ಏನಿದೆ, ಬೀದರಿನ ಇತಿಹಾಸದಲ್ಲಿಯೇ ಒಂದು ಘನಿರ್ಭವಿಸಿ ಬಂದಂತಹ ಕಾಲ ಅಂತ ಹೇಳ್ಬೋದು. ಯಾಕಂತಂದರೆ ಆಗ 3 ಜನ ಗೆಳೆಯ ಗೆಳತಿಯರು ಸೇರಿಕೊಂಡು ಒಂದು ಯಾವುದೋ ವಿಚಾರವನ್ನು ತುಂಬಾ ಚರ್ಚೆಯಲ್ಲಿ ತರ್ತಾ ಇದ್ರು. ಚಂದ್ರಶೇಖರ್ ಪಾಟೀಲ್ ಅವರು, ಡಾಕ್ಟರ್ ಮುನೇಶ್ವರ್ ಲಾಖಾರ್ ಅವರು ಮತ್ತು ನಾವೆಲ್ಲ ಸೇರಿಕೊಂಡು ಈ ವಿಚಾರವನ್ನು ಮಾತಾಡ್ತಾ ಇರಬೇಕಾದ್ರೆ 2004-2005ರಲ್ಲಿ ಅದೊಂಥರಹ ಎಲ್ಲ ಸೇರಿಕೊಂಡು ಘನಿರ್ಭವಿಸಿ ಬಂದು, ನಾವೇ ಯಾಕೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು, ಹಿಂದುಳಿದ ಭಾಗ ಅಂತಕ್ಕಂಥ ಹಣೆಪಟ್ಟೆ ಇಲ್ಲಿಂದ ಹೋಗಬೇಕು ಅಂತಂದರೆ ಬೀದರ್ನವರ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡಿ ಈ ಒಂದು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದನ್ನು ಹುಟ್ಟು ಹಾಕಿದ್ವಿ. ಮೈ ಅಕೇಲಾ ಹಿ ಚಲಾ ಥಾ ಜಾನಿಬೆ ಮಂಜಿಲ್ ಮಗರ್ ಲೋಗ್ ಮಿಲ್ತೆ ಗಯೆ ಕಾರ್ವಾ ಬಂತಾ ಗಯಾ. ಆ ತರಹ ಈ ಗುಂಪು ಕೆಲಸ ಮಾಡ್ತಾ ಹೋದಂಗೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯೊಂದು ಹುಟ್ಟು ಹಾಕ್ದಂಗಾಯ್ತು. ಸಾಹಿತಿ ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಹಾಗೂ ಸಮಾನ ಮನಸ್ಕರಾದ ಮುನೀಶ್ವರ ಹಾಗೂ ಗೆಳೆಯರ ಬಳಗದ ಕನಸಿನ ಕೂಸಾದ ಜ್ಞಾನಸುಧಾ ವಿದ್ಯಾಲಯವಿಂದು ಕೇವಲ ಒಂದು ಶಾಲೆಯಾಗಿ ಮಾತ್ರ ಉಳಿದಿಲ್ಲ. ಮನೆ ಮನಗಳಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಲ್ಲಿ ಯಶ ಕಂಡಿರುವ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಈ ಭಾಗದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಹರ್ನಿಶಿ ಶ್ರಮಿಸುತ್ತಿದೆ. ಕೇವಲ 35 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಗಿದ್ದಂತಹ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯು ಇವತ್ತು 4480 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ. ಇದರಲ್ಲಿ ನರ್ಸರಿಯಿಂದ ಹಿಡ್ಕೊಂಡು ಡಿಗ್ರಿವರೆಗೂ, ಸೊ ನರ್ಸರಿಯಿಂದ 10th CBSE, 8th ಸ್ಟ್ಯಾಂಡರ್ಡ್ ಟು 10th ಸ್ಟೇಟ್ ಸಿಲೆಬಸ್, ಮತ್ತು PUC ಆರ್ಟ್ಸ್ ಸೈನ್ಸ್ ಕಾಮರ್ಸ್, ಡಿಗ್ರಿನಲ್ಲಿ BSc, BCom, BA ಮತ್ತು BSc ನರ್ಸಿಂಗ್, BCA, ಸೊ ಇದನ್ನೆಲ್ಲ ಒಳಗೊಂಡಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಜ್ಞಾನಸುಧಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಕೂಡ ನಾವು ತರ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಶಿಕ್ಷಕರು ಶಿಕ್ಷಣ ವ್ಯವಸ್ಥೆಯ ಹೃದಯವಿದ್ದಂತೆ. ಮೌಲ್ಯಯುತ ಶಿಕ್ಷಣಕ್ಕೆ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಹೆಸರುವಾಸಿಯಾಗಿರೋ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ನುರಿತ ಶಿಕ್ಷಕರ ತಂಡ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳಲ್ಲಿ ಇರುವುದನ್ನ ಮಾತ್ರ ಕಲಿಸುತ್ತಿಲ್ಲ, ಮಕ್ಕಳ ಭವ್ಯ ಭವಿಷ್ಯಕ್ಕೆ ಅಗತ್ಯವಿರುವ ಆತ್ಮವಿಶ್ವಾಸ, ಶಿಸ್ತು, ಸಂಯಮ, ಸಂಸ್ಕೃತಿ, ನಾಯಕತ್ವ ಗುಣ ಹಾಗೂ ಜೀವನದ ಮೌಲ್ಯಗಳನ್ನು ಕಲಿಸುವ ಮೂಲಕ ಮಕ್ಕಳನ್ನು ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತಿದೆ. ಜಿಲ್ಲೆಯ ಹೆಮ್ಮೆಯ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಬರೀ ಶಾಲೆಗಷ್ಟೇ ಸೀಮಿತವಾಗದೆ ಶಿಕ್ಷಣ ಜಗತ್ತಿನ ಹೊಸ ಸಾಧ್ಯತೆಗಳಿಗೂ ಒಗ್ಗಿಕೊಂಡು ಮುಂದಡಿ ಇಡುತ್ತಿದೆ.
ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ವಸುಧೈವ ಕುಟುಂಬಕಂ ಅಂತಕ್ಕಂಥ ಮಹಾ ಉಪನಿಷತ್ತಿನ ಒಂದು ಮೂಲ ಮಂತ್ರವೇನಿದೆ ಅದನ್ನು ನಮ್ಮ ಸಂಸ್ಥೆಯ ಬೀಜವಾಕ್ಯವನ್ನಾಗಿ ಮಾಡಿಕೊಂಡಿದ್ದೇವೆ. ಇದರ ಮೂಲಕವಾಗಿ ನಮ್ಮ ಮಕ್ಕಳಿಗೆ ವಸುಧೆಯೇ ಕುಟುಂಬ, ವಸುಧೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನನ್ನ ಕುಟುಂಬದ ಭಾಗ, ಹಾಗಾಗಿ ನಾನು ಈ ಕುಟುಂಬಕ್ಕೆ ಸೇರಿದವನು ಅಥವಾ ಸೇರಿದವಳು. ಹಾಗಾಗಿ ಜನರಷ್ಟೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ಪ್ರಾಣಿ ಪಕ್ಷಿ ಗಿಡ ಮರ ಏನಿದೆಯೋ ಎಲ್ಲವೂ ನನ್ನ ಒಂದು ಕುಟುಂಬಕ್ಕೆ ಸೇರಿದ್ದು, ಅದರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಜವಾಬ್ದಾರಿ ನನ್ನದು ಅಂತಕ್ಕಂಥ ಒಂದು ವಿಚಾರವನ್ನು ಮಕ್ಕಳ ಮನಸ್ಸಿನಲ್ಲಿ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಒಂದು ಶಾಲೆಯಾಗಿ ಉಳಿಯದೆ PUC, ಡಿಗ್ರಿ, ನರ್ಸಿಂಗ್, ಆಯುರ್ವೇದ ಹೀಗೆ ಎಲ್ಲ ವಿಭಾಗಗಳಲ್ಲೂ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ಸುಸಜ್ಜಿತ ತರಗತಿ ಕೊಠಡಿಗಳು, ವಿಜ್ಞಾನ ಪ್ರಯೋಗಾಲಯ, ಅತ್ಯಾಧುನಿಕ ಗ್ರಂಥಾಲಯದ ವ್ಯವಸ್ಥೆ, ಕ್ರೀಡಾ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಶೈಕ್ಷಣಿಕ ಫಲಿತಾಂಶಗಳು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿನ ಸಾಧನೆಗಳು ನಮ್ಮ ಸಂಸ್ಥೆಯ ಗೌರವವನ್ನು ಇಮ್ಮಡಿಗೊಳಿಸಿವೆ. ಇಂದು ನಮ್ಮ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ಸುಮಾರು 850 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ವಿಜ್ಞಾನ ವಿಭಾಗದಲ್ಲಿ JEE ಮತ್ತು NEET ಓದುತ್ತಿರುವ ವಿದ್ಯಾರ್ಥಿಗಳು ಭಾರತದ ಉನ್ನತ ಮಟ್ಟದ ತಾಂತ್ರಿಕ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಇಂದು ಅಭ್ಯಾಸ ಮಾಡುತ್ತಿದ್ದಾರೆ. ಅದೇ ರೀತಿ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿರುವ ಮಕ್ಕಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕೆಲಸಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇಂದು ಕೆಲಸ ಮಾಡುತ್ತಿದ್ದಾರೆ. ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ ನಾವು IAS, IPS ಮತ್ತು KS ತರಗತಿಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ CA ಫೌಂಡೇಶನ್ ಕ್ಲಾಸಸ್ ಕೂಡ ಉಚಿತವಾಗಿ ನೀಡುತ್ತಿದ್ದೇವೆ. ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ವಾಣಿಜ್ಯ ವಿಭಾಗ, ಕಲಾ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲಿ ಮಕ್ಕಳು ಇಡೀ ಜಿಲ್ಲೆಗೆ ಅತ್ಯುತ್ತಮ ಫಲಿತಾಂಶವನ್ನು ನೀಡಿದ್ದಾರೆ. ಕಳೆದ ವರ್ಷ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದ ಅರಾವ್ ದೇಶ್ಮುಖ್ ಮತ್ತು ಕಲಾ ವಿಭಾಗದ ಬಲರಾಮ್ ಇವರು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಕನಸುಗಳಿಗೆ ದಾರಿ ತೋರಿಸುವ ಮತ್ತು ಜ್ಞಾನದಿಂದ ಭವಿಷ್ಯವನ್ನ ಬೆಳಗುವ ವಿದ್ಯಾಕೇಂದ್ರವಾಗಿರುವ ನಮ್ಮ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಮಕ್ಕಳಲ್ಲಿ ಸಾಮಾಜಿಕ ಸೇವೆ, ಪರಿಸರ ಸಂರಕ್ಷಣೆ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆಯೂ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ. ಕುವೆಂಪುರವರ ಆಶಯದಂತೆ ಮೊದಲು ಮಾನವನಾಗು ಮತ್ತು ವಿಶ್ವಮಾನವ ಈ ಕಾನ್ಸೆಪ್ಟ್ಗಳೇನಿದೆ ಇದು ಮಾತ್ರ ಹೇಳ್ತಾ ಇದ್ದರೆ ಸಾಲೋದಿಲ್ಲ. ಇದನ್ನು ಮಕ್ಕಳಿಗೆ ಪ್ರತಿನಿತ್ಯ ಅವರು ನಡೆಯುವ ಹಾಗೆ ನಾವು ಮಾಡಬೇಕಾಗ್ತದೆ. ಇದನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕ ವೃಂದದವರು ಹಾಗೂ ಉಪನ್ಯಾಸಕ ವೃಂದದವರು ಇದನ್ನು ಮಕ್ಕಳಿಗೆ ಪ್ರತಿನಿತ್ಯ ವಿಶ್ವ ಮಾನವತೆ ಅಂದರೇನು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಈ ತರಹದ ವಿಚಾರಗಳ ಮೇಲೆ ಮಕ್ಕಳನ್ನು ನಡೆಸೋದ್ರಿಂದ ಅವರು ತಮ್ಮ ಪುಟ್ಟ ಜೀವನದಲ್ಲಿ ಬೆಳವಣಿಗೆ ಹೊಂದುತ್ತಾ ಇದ್ದಾರೆ. ಹಾಗಾಗಿ ಅವರು ಮುಂದೆ ಬಂದು ಸಮಾಜಕ್ಕೆ ಒಂದು ದೀಪ ಬೆಳಗುವ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋದ್ರಲ್ಲಿ ತುಂಬಾನೇ ಹರ್ಷಿಸ್ತೇನೆ. ಸಾಧನೆಗಳು ಯಾದೃಚ್ಛಿಕವಾಗಿ ಹುಟ್ಟೋದಿಲ್ಲ. ಅದಕ್ಕೆ ಕಠಿಣ ಪರಿಶ್ರಮ ಮತ್ತು ಸೂಕ್ತ ಮಾರ್ಗದರ್ಶನ ತುಂಬಾನೇ ಮುಖ್ಯ ಅನ್ನೋದು ನಮ್ಮ ಸಂಸ್ಥೆಯ ದೃಢವಾದ ನಂಬಿಕೆ. ಶಿಕ್ಷಣ ಸಂಸ್ಥೆ ಅನ್ನೋದು ಕೇವಲ ಕಟ್ಟಡವಾಗಿರದೆ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಿರಬೇಕು. ಸರಿಸುಮಾರು 2 ದಶಕಗಳ ಈ ಸುದೀರ್ಘ ಪಯಣದಲ್ಲಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅನೇಕ ಯಶಸ್ಸಿನ ಗಾಥೆಗಳಿಗೆ ಸಾಕ್ಷಿಯಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮುಗಿಸಿದ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿದ್ದಾರೆ. ಇದು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗೆ ಹೆಮ್ಮೆಯ ವಿಚಾರವೇ ಸರಿ. ಈಗ ನಮ್ಮ ವಿದ್ಯಾರ್ಥಿಗಳು ಅನೇಕ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜನ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, NDA ಎಕ್ಸಾಮ್ ಬರೆದು ನೇವಿ ಆಫೀಸರ್ಸ್ ಆಗಿದ್ದಾರೆ. ಸೊ ಬಹಳ ಖುಷಿ ಕೊಡುವಂಥ ವಿಷಯ ಏನು ಅಂತಂದರೆ, ವೆರಿ ರೀಸೆಂಟಾಗಿ ನಮಗೂ ಕೂಡ ಗೊತ್ತಾಗಿದ್ದು, ಅಲುಮ್ನೈ ಮೀಟ್ ಮಾಡಿದ್ವಿ 20ನೇ ವರ್ಷದ್ದು. ಆ ಅಲುಮ್ನೈ ಮೀಟ್ನಲ್ಲಿ 2 ವಿದ್ಯಾರ್ಥಿಗಳು ಬಂದರು. ಅವ್ರು ಬಂದು ನೀವೇನು ಮಾಡ್ತಾ ಇದ್ದೀರಪ್ಪ ಅಂತ ಕೇಳಿದಾಗ ನಾವು ಸ್ಟಾರ್ಟಪ್ನ ಪ್ರಾರಂಭ ಮಾಡಿದ್ದೀವಿ,
ನಮ್ಮ ಸ್ಟಾರ್ಟಪ್ನ ಅಡಿಯಲ್ಲಿ ಸುಮಾರು 300 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇ ಅಲ್ವಾ ಎಜುಕೇಷನ್. ಸೊ ಈ ಎಜುಕೇಷನ್ ಅಂದರೆ ಏನು ಅಂತಂದರೆ ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಬೇರೆಯವ್ರನ್ನೂ ಕೂಡ ಡೆವಲಪ್ಮೆಂಟ್ ಮಾಡೋದು, ಈ ದೇಶನ ಕಟ್ಟೋದು. ಸೊ ಈ ದೇಶ ಬೀದರ್ನ ಸಕಾರಾತ್ಮಕವಾಗಿ ಕಟ್ಟೋ ಸಲುವಾಗಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಸಿಕ್ ಫೌಂಡೇಶನ್ ಚೆನ್ನಾಗಿರೋದ್ರಿಂದನೇ 14 ವರ್ಷದಿಂದ ನಾವು 100% ರಿಸಲ್ಟ್ CBSEನಲ್ಲಿ ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಕೂಡ ನಾನು ಇಷ್ಟಪಡ್ತೇನೆ. ಕನಸುಗಳಿಂದ ಆರಂಭವಾದ ನಮ್ಮ ಈ ಸುದೀರ್ಘ ಪಯಣದಲ್ಲಿ ಹಿಂತಿರುಗಿ ನೋಡಿದಾಗ ಸಾಕಷ್ಟು ಸಾಧನೆಯ ಕತೆಗಳು ಕಣ್ಮುಂದೆ ಬರುತ್ತವೆ. ಹಾಗಂತ ಇದು ಬರೀ ಸಾಧನೆಗಳ ಕತೆಯಲ್ಲ, ಜ್ಞಾನವನ್ನು ಬೆಳಕಾಗಿಸಿ ಭವ್ಯ ಭವಿಷ್ಯವನ್ನು ರೂಪಿಸುವ ಪಯಣವಾಗಿದೆ. ಗೊತ್ತಿರದ ಭವಿಷ್ಯತ್ತಿನೆಡೆಗೆ ದಿಟ್ಟತನದಿಂದ ಹೆಜ್ಜೆ ಇಡುವ ಮನೋಸ್ಥೈರ್ಯವನ್ನು ನಾವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಗೆ ತುಂಬುತ್ತೇವೋ ಅದೇ ರೀತಿಯಿಂದ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯು ಕೂಡ ಗೊತ್ತೇ ಇರದ ಭವಿಷ್ಯತ್ತಿನೆಡೆಗೆ ತುಂಬ ಧೈರ್ಯದಿಂದ ಬರುವ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ನಾವು ಮುಂದೆ ಹೋಗುತ್ತೇವೆ. ನಮ್ಮ ಭಾಗವನ್ನು, ನಮ್ಮ ಕಲ್ಯಾಣ ಕರ್ನಾಟಕದ ಗರಿಯನ್ನು ಇನ್ನಷ್ಟು ಮೇಲೆತ್ತುವುದರಲ್ಲಿ ಪ್ರಯತ್ನ ಪಡ್ತೇವೆ, ನಮ್ಮನ್ನು ನಾವು ಅರ್ಪಿಸಿಕೊಳ್ಳುತ್ತೇವೆ ಅಂತ ಈ ಮೂಲಕ ಹೇಳೋದ್ರಲ್ಲಿ ನಾನು ತುಂಬ ಹರ್ಷಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಪುಸ್ತಕದಲ್ಲಿ ಇರುವುದನ್ನು ಮಾತ್ರ ಕಲಿಸೋದು ನಮ್ಮ ಕೆಲಸವಲ್ಲ, ಅವರನ್ನು ಸಭ್ಯ ನಾಗರಿಕರನ್ನಾಗಿ ರೂಪಿಸೋದು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಧ್ಯೇಯವಾಗಿದೆ. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ, ಉತ್ತಮ ಭವಿಷ್ಯತ್ತಿಗಾಗಿ ಪಣತೊಟ್ಟಿಹೆವು.